ಕೇರಳದಲ್ಲಿ ಸಿಂಗಪುರ ಹಡಗು ಬೆಂಕಿಗಾಹುತಿ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ಪೋರ್ಟ್ನಲ್ಲಿ ರಕ್ಷಣೆ ಮಾಡಿ ಕರೆದೊಯ್ಯೋದಕ್ಕೆ ಸಿಗ್ಲಿಲ್ವಾ ಅನುಮತಿ ಅನ್ನುವಂತ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅನುಮತಿ ಸಿಕ್ಕಿರ್ಲಿಲ್ವಾ ಹಾಗಾದ್ರೆ ರಕ್ಷಣೆ ಮಾಡೋದಕ್ಕೆ ಅಂತೇಳಿ ಅಂತ ಕೇರಳದ ಕ್ಯಾಲಿಕಟ್ನ ಬೇಪೋರ್ ಪೋರ್ಟ್ಗೆ ಅನುಮತಿ ಸಿಕ್ಕಿರಲಿಲ್ಲ ಅನ್ನುವಂತ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇದರಿಂದಾಗಿನೇ ರಕ್ಷಣೆ ಮಾಡಿದವರನ್ನ ದೂರದ ಮಂಗಳೂರು ಪೋರ್ಟ್ಗೆ ರವಾನೆ ಮಾಡಲಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೂನ್ 7ನೇ ತಾರೀಕು ಶ್ರೀಲಂಕಾದಿಂದ ಹೊರಟಿದ್ದಂಥ ಹಡಗಿದಾಗಿತ್ತು. ಜೂನ್ 8ರಂದು ಕೇರಳದ ಬೇಪೋರ್ ಸಮೀಪ ಅಗ್ನಿ ಅವಘಡ ಸಂಭವಿಸಿತ್ತು. ಜೂನ್ 9ನೇ ತಾರೀಕು ರಾತ್ರಿ 11:30 ಸುಮಾರಿಗೆ ಮಂಗಳೂರು ಆಸ್ಪತ್ರೆಯನ್ನ ತಲುಪಿದ್ರು ಗಾಯಾಳುಗಳು. ಜೂನ್ 10ನೇ ತಾರೀಕು ಬೆಳಗ್ಗೆ 4:30ಕ್ಕೆ ಮಹಾರಾಷ್ಟ್ರದ ನವಾಶೇವಾ ತಲುಪಬೇಕಿದ್ದಂಥ ಹಡಗು ಇದಾಗಿತ್ತು. ಬೆಂಕಿಗಾಹುತಿ ಆಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಪ್ರಯಾಣಿಕರನ್ನ ರಕ್ಷಣೆ ಮಾಡಿ ಮಂಗಳೂರು ಪೋರ್ಟ್ಗೆ ರವಾನೆ ಮಾಡಲಾಯಿತು. ಅಂದರೆ ದೂರದ ಮಂಗಳೂರು ಪೋರ್ಟ್ ಇದು. ಬಟ್ ಇಲ್ಲಿ ಕೇರಳದ ಕ್ಯಾಲಿಕಟ್ನ ಬೇಪೋರ್ ಪೋರ್ಟ್ಗೆ ಅನುಮತಿ ಸಿಕ್ಕಿರ್ಲಿಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ರನ್ನ ರಕ್ಷಣೆ ಮಾಡಿ ತಲುಪಿಸೋದಕ್ಕಿಂತ ಅನುಮತಿ ಸಿಕ್ಕಿರ್ಲಿಲ್ವಾ ಅಂತ. ಸಿಗದೆ ಇದ್ದಿದ್ದಕ್ಕೇನೆ ಮಂಗಳೂರು ಪೋರ್ಟ್ಗೆ ಕರ್ಕೊಂಡು ಹೋಗ್ಲಾಯಿತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೇರಳದ ಪೋರ್ಟ್ನಲ್ಲಿ ರಕ್ಷಣೆ ಮಾಡಿ ದೂರದ ಮಂಗಳೂರು ಪೋರ್ಟ್ಗೆ ಇವ್ರನ್ನ ರವಾನೆ ಮಾಡಲಾಗಿತ್ತು. ಅಂದರೆ ಅಲ್ಲೇ ಹತ್ತಿರದಲ್ಲೇ ಇದ್ದಂಥ ಕ್ಯಾಲಿಕಟ್ ಪೋರ್ಟ್ಗೆ ಯಾಕೆ ಅನುಮತಿ ಸಿಕ್ಕಿರಲಿಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ. ಜೂನ್ 7ನೇ ತಾರೀಕು ಶ್ರೀಲಂಕಾದಿಂದ ಹೊರಟಿದ್ದಂಥ ಹಡಗು ಏನಿದೆ ಬೆಂಕಿಗಾಹುತಿ ಆಗ್ಬಿಟ್ಟಿತ್ತು. ಪ್ರಯಾಣಿಕರು ಎಲ್ಲರೂ ಕೂಡ ಯಾವ ರೀತಿ ಗಾಬರಿ ಆಗಿದ್ರು, ಗಾಯಗೊಂಡಿದ್ರು ಅದೆಲ್ಲವನ್ನ ಕೂಡ ಗಮನಿಸಿದ್ರಿ. ಬಟ್ ಇಲ್ಲಿ ಯಾಕೆ ಅನುಮತಿ ಸಿಕ್ಕಿರಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬೇಪೂರ್ ಸಮೀಪನೇ ಸಂಭವಿಸಿದಂಥ ಅಗ್ನಿ ಅವಘಡ ಇದಾಗಿತ್ತು. ಜೂನ್ 9ನೇ ತಾರೀಕು ರಾತ್ರಿ 11:30 ಸುಮಾರಿಗೆ ಮಂಗಳೂರು ಆಸ್ಪತ್ರೆಯನ್ನ ತಲುಪಿದ್ರು ಗಾಯಾಳುಗಳು. ರಕ್ಷಣೆ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಜೂನ್ 10 ಬೆಳಗ್ಗೆ 4:15 ಅಷ್ಟೊತ್ತಿಗೆ ಮಹಾರಾಷ್ಟ್ರದ ನವಾಶೇವಾ ತಲುಪಬೇಕಾಗಿತ್ತು ಈ ಹಡಗು. ಆದರೆ ತಲುಪಲಿಲ್ಲ, ಬೆಂಕಿಗಾಹುತಿ ಆಯಿತು. ಬೇಪೂರ್ ಸಮೀಪದಲ್ಲೇ ಅಗ್ನಿ ಅವಘಡ ಸಂಭವಿಸಿತ್ತು. ಆದರೆ ಇಲ್ಲಿ ಕ್ಯಾಲಿಕಟ್ ಪೋರ್ಟ್ಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಅನುಮತಿ ಸಿಕ್ಕಿರಲಿಲ್ಲ ಅನ್ನುವಂಥ ಒಂದು ಡೀಟೇಲ್ಸ್ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಾಗ ಅನುಮತಿ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಿದೆ. ಬಿಡಿ ಒಂದು ಸ್ವಲ್ಪ ಸೈಡ್ ಬಿಡಿ ಅವ್ರಿಗೆ ಸ್ವಲ್ಪ ಆ ಕಡೆ ಹೋಗಿ.